ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಮೇ ತಿಂಗಳಲ್ಲಿ ಮಾಸ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಏನೆಲ್ಲ ಫಲಗಳನ್ನ ಕೊಡುತ್ತೆ ನೋಡ್ತಾ ಹೋಗೋಣ. ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಆಲ್ರೆಡಿ ಅವರಿಗೆ ಪಂಚಮದಲ್ಲೇ ಶನಿ ಇದ್ದಾನೆ. ಸೊ ಪಂಚಮಾರಿಷ್ಟ ಶನಿ ದೋಷ ಅಂತ ಕರಿತೀವಿ. ಜೊತೆಗೆ ಸಾಕಷ್ಟು ಅವರಿಗೆ ಅನ್ಕೊಂಡಂತಹ ಕೆಲಸ ಕಾರ್ಯಗಳು ಯಾಕೆ ಆಗ್ತಿಲ್ಲ ಅಂತ ಅಂದ್ರೆ, ಎರಡನೇ ಮನೆಯಲ್ಲಿ ಗುರು ಅಷ್ಟಮಭಾವದಲ್ಲಿ ಕುಳಿತಿದ್ದಾನೆ. ಸೊ ಧನಸ್ಥಾನಾಧಿಪತಿ ಮತ್ತೆ ಪಂಚಮಾಧಿಪತಿ ಅಷ್ಟಮದಲ್ಲಿ ಕುಳಿತಿದ್ದು, ಪಂಚಮದಲ್ಲಿಯೇ ಶನೇಶ್ವರ ಕುಳಿತಿರೋದ್ರಿಂದ ಏನಾಗುತ್ತೆ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳನ್ನು ಕೊಡ್ತಾ ಹೋಗ್ತಾರೆ. ಯಾಕೆ ಅಂತಂದ್ರೆ ಲಗ್ನಾದಿ ರಾಶಾಧಿಪತಿಯಿಂದ ಕುಜ ಇವಾಗ 6ನೇ ಮಲ್ಲಿದ್ದಾನೆ. ನಿಮ್ಮ ರಾಶಿಗೆ 6ನೇ ಮಲ್ಲಿರೋದ್ರಿಂದ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಸ್ಟ್ರೆಸ್ ಜಾಸ್ತಿ ಬೇಡ, ಹೆಲ್ತ್ ಕೆಡಿಸುತ್ತೆ, ಆರೋಗ್ಯವನ್ನ ಕೆಡಿಸುತ್ತೆ. ಯಾಕಂದ್ರೆ ಹೆಲ್ತ್ ಇಸ್ ಎ ವೆಲ್ತ್ ಅಂತೀವಿ. ಆರೋಗ್ಯನೇ ಮಹಾಭಾಗ್ಯ. ನಾವು ಎಷ್ಟು ಆಸ್ತಿ ಇದ್ರೇನು, ಎಷ್ಟು ಸಂಪತ್ತಿದ್ರೇನು, ನಮ್ಮಲ್ಲಿ ಅಷ್ಟೈಶ್ವರ್ಯಗಳು ಇದ್ರೇನು, ಆರೋಗ್ಯ ಒಂದಿಲ್ಲ ಅಂತ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ವೀಕ್ಷಕರೇ. ನೋಡಿ, ಇವತ್ತು ಎಷ್ಟೋ ಮನೆ ಶ್ರೀಮಂತರುಗಳು ತುಂಬಾ ಹಣ ಇದೆ, ಆದ್ರೆ ತಿನ್ನೋದಕ್ಕೆ ಊಟದ ಬದಲು ಮಾತ್ರನೇ ತಿಂತಾರೆ. ಯಾಕೆ ಹೇಳಿ? ಅವ್ರಿಗೆ ಆರೋಗ್ಯ ಕೊಟ್ಟು ಕೆಡಿಸಿರ್ತಾನೆ. ಯಾಕೆ? ದುಡಿಮೆಯಲ್ಲಿ ಯಾರನ್ನಾರ ಮೋಸ ಮಾಡೋವಂಥದ್ದು ಅಥವಾ ಇನ್ನೊಬ್ಬರಿಗೆ ಮೋಸ ಮಾಡಿ ಜೀವನವನ್ನ ಮಾಡಿರೋ ಅಂಥದ್ದು, ಅದರಿಂದ ಅಷ್ಟೈಶ್ವರ್ಯಗಳನ್ನ ಪಡ್ಕೊಂಡ್ಬಿಡ್ತಾರೆ. ಅಂದ್ರೆ ಸಾಕಷ್ಟು ಸಂಪತ್ತಿ ಇರ್ತದೆ ಅವ್ರ ಕೈಯಲ್ಲಿ. ಯಾಕೆ ಅದನ್ನ ಪಡೆದಿದ್ದೆಲ್ಲ ಅನುಭವಿಸೋಕೆ ದೇವ್ರು ಬಿಡಲ್ಲ ಅಂತ ಅಂದ್ರೆ, ಮಾಡಿದ ಕರ್ಮಗಳನ್ನ ನಾವೇ ಅನುಭವಿಸ್ಬೇಕು. ಆ ಕರ್ಮದ ಫಲಗಳ ಅನುಗುಣವಾಗಿ ನಾವು ಅಷ್ಟು ಮಾತ್ರಗಳನ್ನ ನಂಬ್ತಾ ಹೋಗ್ತೀವಿ. ಎಷ್ಟೇ ಇದ್ರೂ ಆರೋಗ್ಯ ಹೊಂದಿದ್ರೆ ಲೈಫಲ್ಲಿ ತುಂಬಾ ಚೆನ್ನಾಗಿರ್ತೀವಿ. ನೋಡಿ, ಎಷ್ಟು ಗಾರೆ ಕೆಲಸ ಮಾಡೋರು ಇರ್ಬೋದು, ಮಧ್ಯಮ ವರ್ಗದ ಜನಗಳಿರ್ಬೋದು, ತುಂಬಾ ಹಾಸ್ಪಿಟಲ್ ಹೋಗೋದು ಕಮ್ಮಿ. ಅತಿ ಶ್ರೀಮಂತರುಗಳು ತುಂಬಾ ಹಾಸ್ಪಿಟಲ್ಗೆ ಹೋಗುವಂಥದ್ದು. ಹಾಗಾಗಿ ನಾವು ಮಾಡುವಂತಹ ಕರ್ಮ ಏನಿದೆ, ನಾವು ಮಾಡುವಂತಹ ಕೆಲಸ ಏನಿದೆ, ಅದಕ್ಕೆ ಬಚಕ್ರದಲ್ಲಿ ಅಂದ್ರೆ ಕಾಲ ಪುರುಷನ ಅಂಗದಲ್ಲಿ 12ನೇ ಮನೆ ಶನೇಶ್ವರನೇ ಯಾಕೆ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಕರ್ಮಕ್ಕೆ ಶನಿನೇ ಅಧಿಪತಿ ಮಾಡಿದ್ದಾರೆ. ಕರ್ಮಕ್ಕೆ ಶನಿ ಅಧಿಪತಿ ಮಾಡಿದಾನೆ ಅಂದ್ರೆ ಯಾಕೆ ಅಷ್ಟು ಜನ ಹೆದರ್ತಾರೆ? 7.5 ಯಾಕೆ ಎಷ್ಟೊಂದು ಜನ ಎದುರ್ಕೊಳ್ತಾರೆ? ಪಂಚಮಾರಿಷ್ಟ ಶನಿಗೆ ಯಾಕಷ್ಟೊಂದು ಎದುರ್ಕೊಳ್ತಾರೆ? ಅಷ್ಟಮ ಶನಿಗೆ ಯಾಕಷ್ಟು ಎದುರ್ಕೊಳ್ತಾರೆ ಅಂತಂದ್ರೆ, ಶನಿ ಮಹಾರಾಜ ಒಬ್ಬನೇ ಶಿಕ್ಷೆ ಕೊಡೋದು, ಎದ್ರಿ ಓಡೋಗೋದು. ದೇವಾನು ದೇವತೆಗಳು ಕೂಡ ಶನಿ ಮಹಾರಾಜ ಪ್ರವೇಶ ಆಗ್ತಾ ಇದ್ದಾನೆ ಅಂತ ಅಂದ್ರೆ ಅವರು ಎಲ್ಲೆಲ್ಲಿ ಅಡಗಿಕೊಳ್ತಾರೋ ಗೊತ್ತಿರಲ್ಲ. ಯಾಕೆಂದ್ರೆ ಅವನು ಅಷ್ಟು ಕಠಿಣ, ಅಷ್ಟೊಂದು ಕ್ರೂರವಾದ ಒಂದು ವರ್ತನೆ. ಯಾಕೆ ಅಂತ ಅಂದ್ರೆ, ನಾವು ಲೈಫಲ್ಲಿ ಚೇಂಜ್ ಆಗಬೇಕು, ನಾವು ಲೈಫಲ್ಲಿ ಏನಾರು ಬದಲಾವಣೆ ತರಬೇಕು. ಧರ್ಮದ ಮನೆಯಿಂದ ಮುಂದಿನ ಮನೆ ಕರ್ಮದ ಮನೆ ಏನಕ್ಕೆ ಅಂತ ಅಂದ್ರೆ, ನಾನು ಏನು ಧರ್ಮ ಮಾಡಿಟ್ಟಿದ್ದೀನಿ, ನನ್ನ ಪುಣ್ಯದ ಫಲ ಏನು. 5ನೇ ಮನೆ ಪುಣ್ಯದ ಫಲ ಹೇಳುತ್ತೆ, 9ನೇ ಮನೆ ಧರ್ಮದ ಮನೆ ಹೇಳುತ್ತೆ. ಅಂದ್ರೆ ನಾನು ಮಾಡುವಂತಹ ಧರ್ಮ, ನಾನು ಮಾಡುವಂತಹ ಕಾರ್ಯಗಳೇ 10ನೇ ಮನೆ ಕರ್ಮಸ್ಥಾನಕ್ಕೆ ಹೋಗೋದ್ರಿಂದ, ಇಲ್ಲಿ ಧರ್ಮಕ್ಕೆ ಸಂಪಾದನೆ ಮಾಡಿಟ್ಟಿದ್ದೇನು, ಕರ್ಮಕ್ಕೆ ಸಂಪಾದನೆ ಮಾಡಿಟ್ಟಿದ್ದೇನೆ ಏನು ಅನ್ನೋದನ್ನ ತುಲನಾತ್ಮಕವಾಗಿ ಹೇಳುವಂತಹ ಪ್ರತಿಯೊಂದು ರಾಶಿಗಳು, ಪ್ರತಿಯೊಂದು ಗ್ರಹಗಳು ಕೂಡ ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ. ಹಾಗಾಗಿ ರಾಶಾಧಿಪತಿಯಾದಂತಹ ಕುಜ ನಿಮಗೆ 6ನೇ ಮನೆಯಲ್ಲಿರೋದ್ರಿಂದ, ನೀವು ಮಾಡಿರುವಂತಹ ಪಾಪಗಳು, ನೀವು ಮಾಡಿರುವಂತಹ ಪುಣ್ಯಗಳು ಎಲ್ಲವೂ ಕೂಡ ಈಗ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದ ಕಡೆ ಹೆಚ್ಚು ಗಮನ ಇಟ್ಕೊಳ್ಳಿ. ಜೊತೆಗೆ ಅಷ್ಟಮದಲ್ಲಿ ಗುರು ಇದ್ದಾನೆ. ಉದರಕ್ಕೆ ಸಂಬಂಧಪಟ್ಟಂತಹ ಹೊಟ್ಟೆಗೆ ಅಂದ್ರೆ ಏನು ಸ್ಟಮಕ್ ಅಂತ ಕರಿತೀವಿ, ಆ ಒಂದು ಹೊಟ್ಟೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅನಾರೋಗ್ಯಗಳು ಬರೋದು, ಗ್ಯಾಸ್ಟ್ರಿಕ್ ಜಾಸ್ತಿ ಮಾಡೋದು, ಟೆನ್ಷನ್ ಬೇಡ. ವೃಶ್ಚಿಕ ರಾಶಿಯವರಿಗೆ ಹೇಗೆ ಅಂತ ಅಂದ್ರೆ, ಅವ್ರು ಯಾವತ್ತೂ ಫುಲ್ಲು ಓಪನ್ ಆಗೋದಿಲ್ಲ. ಅವ್ರೊಳಗಡೆ ಏನಾದ್ರು ಒಂದು ಗುಟ್ಟು ಇದ್ದೇ ಇರುತ್ತೆ. ಅವ್ರು ಯಾವತ್ತೂ ಫುಲ್ಲು ವಿಚಾರಗಳನ್ನ ರಟ್ಟು ಮಾಡೋದಕ್ಕೆ ಹೋಗೋದಿಲ್ಲ. ಈ ವೃಶ್ಚಿಕ ರಾಶಿಯವರಿಗೆ ಒಳಗಡೆನೇ ಇರುವಂತಹ ವೇದನೆಗಳು, ಒಳಗಡೆ ಇರುವಂತಹ ನೋವುಗಳು, ಅದು ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರೋದ್ರಿಂದ ಸ್ವಲ್ಪ ಹೆಲ್ತ್ ಕಡೆ ಗಮನ ಇಡಿ. ಇನ್ನೇನು ಜೂನ್ ತಿಂಗಳಲ್ಲಿ ಗುರು ಚೇಂಜ್ ಆಗ್ತಾ ಇದ್ದಾನೆ, ಖಂಡಿತ ಒಳ್ಳೆಯದನ್ನ ಮಾಡ್ತಾನೆ. ಭಾಗ್ಯಕ್ಕೆ ಗುರು ಬಂದಾಗ, ಧನಸ್ಥಾನಾಧಿಪತಿ ಪಂಚಮಾಧಿಪತಿ 9ನೇ ಮನೆ ಬಂದಾಗ, ಪೂರ್ವ ಪುಣ್ಯ ಸ್ಥಾನಾಧಿಪತಿ 9ನೇ ಬಂದಾಗ, 9ನೇ ಮನೆ ಉಚ್ಚ ಸ್ಥಾನಕ್ಕೆ ಕಟಕ ರಾಶಿಯಲ್ಲಿ ಬರೋದ್ರಿಂದ, ನೀವು ಅನ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿರ್ಬೋದು, ಮಕ್ಕಳ ವಿಚಾರದಲ್ಲಿ ಇರ್ಬೋದು, ಹೆಲ್ತ್ ಅನ್ನೋದಿರ್ಬೋದು, ಎಲ್ಲವೂ ಕೂಡ ಸುಧಾರಣೆ ಆಗುವಂತಹ ಒಂದು ಸಮಯ. ಜೊತೆಗೆ ನಿಮಗೆ ಚತುರ್ಥಾಧಿಪತಿ ಶನಿ, ಈಗ ಚತುರ್ಥಾಧಿಪತಿಯಾದಂತಹ ಶನಿ ನಿಮಗೆ ಪಂಚಮ ಭಾವದಲ್ಲಿದ್ದಾನೆ. ಜೊತೆಗೆ ರಾಶಾಧಿಪತಿಯಾದಂತಹ ಕುಜ 6ನೇ ಮನೆಯಲ್ಲಿದ್ದಾನೆ. ಎಲ್ಲೋ ಒಂದು ಕಡೆ ಸೀವೆರೆಗೆ ಬ್ಯಾಕ್ ಪೈನ್ ಬರುವಂಥದ್ದು ಅಥವಾ ಬೆನ್ನು ಮೂಳೆ ಆಪರೇಷನ್ ಆಗುವಂಥದ್ದು, ಎಲ್ಲೋ ಒಂದು ಕಡೆ ಜಾರಿ ಬೀಳುವಂತಹ ಒಂದು ಅವಕಾಶ ಇರೋದ್ರಿಂದ
ಆರೋಗ್ಯದ ಬಗ್ಗೆ ಎಚ್ಚರಿಕೆಯಾಗಿರಿ. ಒಂದು ಧನ್ವಂತರಿ ದೇವಸ್ಥಾನಗಳಿಗೆ ಹೋಗಿ ಬರುವಂಥದ್ದು, ಅಥವಾ ಧನ್ವಂತರಿ ಯಾಗವನ್ನು ಮಾಡಿಸುವಂಥದ್ದು, ಅಥವಾ ದತ್ತಾತ್ರೇಯನ ಪ್ರಾರ್ಥನೆ ಮಾಡುವಂಥದ್ದು, ಗುರು ರಾಘವೇಂದ್ರವನ್ನ ಪ್ರಾರ್ಥನೆ ಮಾಡುವುದನ್ನ ಮಾಡ್ತಾ ಬನ್ನಿ. ಲೈಫಲ್ಲಿ ನೀವು ಅನ್ಕೊಳ್ಳೋದನ್ನೆಲ್ಲ ಸಾಧನೆ ಮಾಡಬೇಕು ಅಂತಂದ್ರೆ ರಾಘವೇಂದ್ರನ ದರ್ಶನ ನಿಮ್ಗೆ ಇರಲೇಬೇಕು. ಜೊತೆಗೆ ಗುರುವಿನ ಆಶೀರ್ವಾದ ನಿಮ್ಗೆ ಇರಲೇಬೇಕು. ಯಾಕೆಂದ್ರೆ ಪಂಚಮಾಧಿಪತಿನೂ ಅವನೇ ಆಗಿದ್ದಾನೆ, ಧನಸನಾಧಿಪತಿನೂ ಅವನೇ ಆಗಿರೋದ್ರಿಂದ ನಿಮಗೆ ಹೆಚ್ಚು ಹಣದ ಒಂದು ಅವಕಾಶ ಸಿಗಬೇಕು, ಹೆಚ್ಚು ಹಣ ಸಂಪಾದನೆ ಮಾಡಬೇಕು, ನನಗೆ ಲಕ್ಷ್ಮೀ ಪ್ರಾಪ್ತಿ ಆಗಬೇಕು ಅನ್ನೋದಾದರೆ ಗುರುವಿನ ಆಶೀರ್ವಾದ ಇದ್ದರೆ ಮಾತ್ರ ನೀವು ಲೈಫಲ್ಲಿ ತುಂಬ ಸಕ್ಸಸ್ನ ನೋಡ್ತಾ ಹೋಗ್ತೀರಿ. ಯಾರು ವೃಶ್ಚಿಕ ರಾಶಿಯವರು ಗುರುವಿನ ಆಶೀರ್ವಾದ ಪಡ್ಕೊಳ್ತಾರೋ, ಜೊತೆಗೆ ವೃಶ್ಚಿಕ ರಾಶಿಯವರು ಸಾಧಾರಣವಾಗಿ ಗುರುಗಳ ಆರಾಧಕರೇ ಆಗಿರ್ತಾರೆ. ಹಾಗಾಗಿ ಗುರುವಿನ ಆರಾಧನೆ ನಿಮ್ಮಲ್ಲಿ ಪರಿಪೂರ್ಣವಾಗಿ ಇದ್ರೆ, ಜೊತೆಗೆ ನಿಮ್ಮ ಒಂದು ಪ್ರಾರ್ಥನೆ ಹೆಂಗಿರ್ಬೇಕು ಅಂತಂದ್ರೆ ಪರಿಶುದ್ಧವಾಗಿರ್ಬೇಕು. ಆ ಪ್ರಾರ್ಥನೆ ಪರಿಶುದ್ಧವಾಗಿದ್ರೆ ನೀವು ಅನ್ಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ವೃಶ್ಚಿಕ ರಾಶಿಯವರು ಸಂಪಾದನೆ ಮಾಡ್ತಾ ಹೋಗ್ತೀರಿ. ಅನ್ಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನ ನೋಡ್ತಾ ಹೋಗ್ಬೋದು. ಹಾಗಾಗಿ ಗುರುವಿನ ಒಂದು ಆಶೀರ್ವಾದ ನಿಮ್ಮ ಇದ್ದು ನಿಮ್ಮಲ್ಲಿ ಎಲ್ಲ ರೀತಿಯ ಒಂದು ಗುಣಗಳಲ್ಲಿ ಬದಲಾವಣೆ ತರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.